ಕಳೆದ ವಾರ ಅಹಮದಾಬಾದಿನಲ್ಲಿ 10ನೇ ಕ್ಲಾಸ್ ವಿದ್ಯಾರ್ಥಿಯನ್ನ 9ನೇ ತರಗತಿ ವಿದ್ಯಾರ್ಥಿ ಇರಿದು ಕೊಂದಿದ್ದ. ಆ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಕೆಲವು ಕರಾಳ ವಿಷಯಗಳನ್ನ ಬಟಾಬಯಲು ಮಾಡಿದ್ದಾರೆ. ಅಹಮದಾಬಾದ್ನ 7th ಡೇ ಅಡ್ವೆಂಟಿಸ್ಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬನನ್ನ ಇನ್ನೊಬ್ಬ ವಿದ್ಯಾರ್ಥಿ ಕೊಂದ ಘಟನೆ ದೇಶಾದ್ಯಂತ ಕಳವಳವನ್ನ ಹುಟ್ಟುಹಾಕಿದ್ದು, ಶಾಲೆಗಳಲ್ಲಿ ಭದ್ರತೆ ಹೆಚ್ಚಿಸುವಂತೆ ಒತ್ತಾಯಿಸಿವೆ. ಇದರ ಮಧ್ಯೆ ಕೆಲ ಸಂಸ್ಥೆಗಳು ಸದ್ದಿಲ್ಲದೆ ವಿದ್ಯಾರ್ಥಿಗಳ ಬ್ಯಾಗ್ ತಪಾಸಣೆ ಮಾಡಿವೆ. ಬ್ಯಾಗ್ ತಪಾಸಣೆ ವೇಳೆ ಪತ್ತೆಯಾದ ವಸ್ತುಗಳನ್ನ ಕಂಡು ಎಂಥವರು ಕೂಡ ದಂಗಾಗ್ತಾರೆ. ವಿದ್ಯಾರ್ಥಿಗಳ ಬ್ಯಾಗಿನಲ್ಲಿ ಪುಸ್ತಕಗಳು ಮತ್ತು ಟಿಫಿನ್ಗಳ ಜೊತೆಗೆ ಮೊಬೈಲ್, ಟ್ಯಾಬ್ಲೆಟ್, ಲೈಟರ್ಸ್, ಸಿಗರೆಟ್, ಎಲೆಕ್ಟ್ರಾನಿಕ್ ಸಿಗರೆಟ್ಗಳು ಮತ್ತು ಮೊದಲೇ ಮಿಕ್ಸ್ ಮಾಡಿಕೊಂಡು ನೀರಿನ ಬಾಟಲಿಯಲ್ಲಿ ತುಂಬಿಕೊಂಡು ಬರಲಾಗಿತ್ತು. ಕತೆ ಇಲ್ಲಿಗೆ ಮುಗಿಯಲ್ಲ. ವೈಟ್ನರ್ಗಳು, ಲಿಪ್ಸ್ಟಿಕ್ಗಳು, ಕಾಜಲ್, ನೇಲ್ ಫೈಯರ್ಗಳು, ಡಯೋಡರೆಂಟ್ಗಳು, ಗರ್ಭನಿರೋಧಕ ಔಷಧಿಗಳು, ಕಾಂಡೋಮ್ಗಳು ಸಿಕ್ಕಿವೆ. ಅನೇಕ ಶಾಲೆಗಳ ವಿದ್ಯಾರ್ಥಿಗಳ ಬ್ಯಾಗಿನಲ್ಲಿ ಬ್ಲೇಡ್ಗಳು, ಪೇಪರ್ ಕಟ್ಟರ್ಗಳು ಮತ್ತು ಸರಪಳಿಗಳು ಸಿಕ್ಕಿವೆ. ಇದನ್ನೆಲ್ಲ ನೋಡಿ ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ.